ಅಫ್ಘಾನ್ ವಿರುದ್ಧದ ಟೆಸ್ಟ್ ಪಂದ್ಯ ಗಿಲ್ಗೆ ಅಗ್ನಿ ಪರೀಕ್ಷೆ. ಗಿಲ್ ಮಾತ್ರ ಅಲ್ಲ, ಗೌತಮ್ ಗಂಭೀರ್ಗೂ ಕೂಡ ಅಗ್ನಿ ಪರೀಕ್ಷೆ. ಏಕೆ ಏನು ಅನ್ನೋದನ್ನ ಪೂರ್ತಿ ತಿಳ್ಕೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ. ಬನ್ನಿ, ಏನಕ್ಕೆ ಅಗ್ನಿ ಪರೀಕ್ಷೆ ಏನು ಅನ್ನೋದನ್ನ ಪೂರ್ತಿ ತಿಳ್ಕೋಣ. ಏನಕ್ಕೆ ಅಂದ್ರೆ ಅಫ್ಘಾನಿಸ್ತಾನ್ ವಿರುದ್ಧದ ಟೆಸ್ಟ್ ಪಂದ್ಯ. ಇದು WTCಗೆ ಕೌಂಟ್ ಆಗದೆ ಇರಬಹುದು, ಆದ್ರೆ ಅಫ್ಘಾನಿಸ್ತಾನ್ ವಿರುದ್ಧ ಆಡ್ತಾ ಇರುವಂತಹ ಟೆಸ್ಟ್ ಪಂದ್ಯ. ಮುಂದೆ ಆಡುವಂತಹ ನ್ಯೂಜಿಲೆಂಡ್ ವಿರುದ್ಧದ ಸೀರೀಸ್, ಶ್ರೀಲಂಕಾ ವಿರುದ್ಧದ ಸೀರೀಸ್, ಅದೇ ರೀತಿ ಆಸ್ಟ್ರೇಲಿಯಾ ವಿರುದ್ಧದ ಸೀರೀಸ್. ಈ 3 ಸೀರೀಸ್ 9 ಮ್ಯಾಚ್ಗಳು ಕೂಡ ಒಂಥರ ಪ್ರಾಕ್ಟೀಸ್ ಮ್ಯಾಚ್ ಇದ್ದಂಗೆ. ಅಂತ ಪ್ರಾಕ್ಟೀಸ್ ಮ್ಯಾಚ್ ಅನ್ಕೊಂಡು ಲೇಜಿಯಾಗಿ ಆಡಕ್ ಹೋದ್ರೆ ಈ ಮ್ಯಾಚ್ ತುಂಬಾ ಎಫೆಕ್ಟ್ ಆಗುತ್ತೆ ಇಂಡಿಯನ್ ಟೀಮ್ಗೆ. ಹೌದು, ನೋಡಿದೀವಿ ಅಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ಯಾವಾಗ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಟೀಮ್ ಇದೆ. ಯಾವಾಗ್ಲೂ ಕೂಡ ಯಾರಿಗಾರು ಒಂಥರ ಚಮಕ್ ಕೊಡುವಂತ ಟೀಮು, ಯಾವಾಗ ಬೇಕಾದ್ರೂ ಗೆಲ್ಲೋ ಟೀಮು, ಯಾವ ಟೀಮ್ ಬೇಕಾದ್ರೂ ಸೋಲ್ಸುವಂತ ಟೀಮು. ಈ ಟೀಮ್ ವಿರುದ್ಧ ಟೆಸ್ಟ್ ಮ್ಯಾಚ್ ಇದೆ. ಇದುವರೆಗೂ ಗಿಲ್ ಮತ್ತು ಗಂಭೀರ್ ಅವರ ಸಾರಥ್ಯದಲ್ಲಿ ಈ ಸಲ WTCಲಿ 9 ಮ್ಯಾಚ್ ಆಡಿ 4 ಮ್ಯಾಚ್ ನ ಇಂಡಿಯನ್ ಟೀಮ್ ಗೆದ್ದಿದೆ, 4 ಮ್ಯಾಚ್ ನ ಸೋತಿದೆ ಮತ್ತು 1 ಮ್ಯಾಚ್ ನ ಡ್ರಾ ಮಾಡ್ಕೊಂಡಿದೆ. ಇಂಗ್ಲೆಂಡ್ ವಿರುದ್ಧ 5 ಸೀರೀಸ್ ಅಲ್ಲಿ 2 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತು ಸೀರೀಸ್ ನ ಡ್ರಾ ಮಾಡ್ಕೊಂಡಿತ್ತು, ಮತ್ತು ವೆಸ್ಟ್ ಇಂಡೀಸ್ ವಿರುದ್ಧ 2-2 ಮ್ಯಾಚ್ ಗೆದ್ದು ಸೀರೀಸ್ ನ ಗೆದ್ದಿತ್ತು, ಮತ್ತು ಆಫ್ರಿಕಾ ವಿರುದ್ಧ 2-2 ಮ್ಯಾಚ್ ನ ಸೋತು ಸೀರೀಸ್ ನ ಸೋತಿತ್ತು. ಇದು ಇದುವರೆಗಿನ ಇದಾದ್ರೆ ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ ಆಡಿದ ನಂತರ ಈಗ ನೆಕ್ಸ್ಟ್ ಇಂಡಿಯನ್ ಟೀಮು ಆಡ್ತಾ ಇರುವಂತದ್ದು ನ್ಯೂಜಿಲೆಂಡ್ ವಿರುದ್ಧ 3 ಮ್ಯಾಚ್, ನ್ಯೂಜಿಲೆಂಡ್ ವಿರುದ್ಧ 2 ಮ್ಯಾಚ್ ಮತ್ತು ಶ್ರೀಲಂಕಾ ವಿರುದ್ಧ 2 ಮ್ಯಾಚ್ ಮತ್ತು ಆಸ್ಟ್ರೇಲಿಯಾ ವಿರುದ್ಧ 5 ಮ್ಯಾಚ್ ಗಳನ್ನ ಆಡ್ತಾ ಇದೆ. ಒಟ್ಟು 9 ಮ್ಯಾಚ್ ಆಡ್ತದೆ. 9 ಮ್ಯಾಚ್ ಅಲ್ಲಿ ಕನಿಷ್ಠ ಅಂದ್ರೂ 7 ಮ್ಯಾಚ್ ನ ಗೆಲ್ಲೇಬೇಕು ಇಂಡಿಯನ್ ಟೀಮು WTC ಫೈನಲ್ ಗೆ ಕ್ವಾಲಿಫೈ ಆಗ್ಬೇಕಾದ್ರೆ. ಅದರಿಂದ ಈ ಮ್ಯಾಚ್ ಒಂಥರ ಆ ಮ್ಯಾಚ್ಗೆ ಬುನಾದಿನ ಹಾಕೊಡುತ್ತೆ ಇಂಡಿಯನ್ ಟೀಮ್ ನ ಸೆಟ್ ಮಾಡ್ಕೊಳ್ಳೋಕೋಸ್ಕರ. ಇಂಡಿಯನ್ ಟೀಮು ಟೆಸ್ಟ್ ಆಡಿ 6 ತಿಂಗಳಾಗಿದೆ, ಇವಾಗ ಟೆಸ್ಟ್ ಮ್ಯಾಚ್ ಆಡಕ್ ಬರ್ತಾ ಇದಾರೆ. ಫುಲ್ಲು T20 ಗುಂಗಲ್ಲೇ ಇದ್ದಂತ ಟೀಮು ಇವಾಗ ಇದ್ದಕ್ಕಿದ್ದಂಗೆ ಟೆಸ್ಟ್ ಅಖಾಡಕ್ಕೆ ಇಳಿತಾ ಇದೆ. ಅಂತ ಟೈಮಲ್ಲಿ ಈ ಮ್ಯಾಚು ತುಂಬಾ ಕ್ರೂಷಿಯಲ್ ಆಗುತ್ತೆ. ಮತ್ತು ರೆಡ್ ಬಾಲ್ ಕ್ರಿಕೆಟ್ ನಲ್ಲಿ ಗಂಭೀರ್ ಮತ್ತು ಗಿಲ್ ಇಬ್ರು ಕಾಂಬಿನೇಷನ್ ಮೇಲೆ ತುಂಬಾ ಹೊಡೆತ ಬಿದ್ದಿದೆ. ಏನಾದ್ರು ಈ ಮ್ಯಾಚ್ ನ ಸೋತ್ರು ಅಂದ್ರೆ ಗೌತಮ್ ಗಂಭೀರ್ ಅವರು ಕೋಚ್ ಆಗಿ ಒಂಥರ ಟೆಸ್ಟ್ ಗೆ ಇಲ್ಲಿಗೆ ಅಂತ್ಯ ಆಗ್ಬೋದು. ಅದೇ ರೀತಿ ಗಿಲ್ ಅವರು ಕ್ಯಾಪ್ಟನ್ ಆಗಿ ಟೆಸ್ಟ್ ಇಲ್ಲಿ ಅಂತ್ಯ ಆಗ್ಬೋದು. BCCI ಏನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದ್ರೆ ಈ ಮ್ಯಾಚ್ ಅಂತೂ ಟಫ್ ಮ್ಯಾಚ್ ಆಗುತ್ತೆ. ಅಫ್ಘಾನಿಸ್ತಾನ್ ಕಡೆ ಒಳ್ಳೆ ಬ್ಯಾಟರ್ಸ್ ಇದ್ದಾರೆ, ಅದೇ ರೀತಿ ಒಳ್ಳೆ ಬೌಲರ್ಸ್ ಇದ್ದಾರೆ. ಅದರಿಂದ ಅಫ್ಘಾನಿಸ್ತಾನ್ ಒಳ್ಳೆ ಟಫ್ ಕಾಂಪಿಟೇಟರ್ ಆಗಿದೆ ಇಂಡಿಯನ್ ಟೀಮ್ಗೆ. ಈ ಮ್ಯಾಚ್ ನ ಗೆಲ್ಲುವಂತದ್ದು ಗಿಲ್ಗೆ ತುಂಬಾ ಮುಖ್ಯವಾದಂತದ್ದು. ಗಿಲ್ ಇಂಡಿವಿಜುವಲಿ ಪರ್ಫಾರ್ಮ್ ಮಾಡ್ಲಿ ಬಿಡ್ಲಿ, ಬಟ್ ಕ್ಯಾಪ್ಟನ್ಸಿಲಿ ಪರ್ಫಾರ್ಮ್ ಮಾಡಿ ಗೆಲ್ಲೇಬೇಕಾಗುತ್ತೆ. ಅದರಿಂದ ಈ ಮ್ಯಾಚು ಗಿಲ್ಗೆ ಮತ್ತು ಗೌತಮ್ ಗಂಭೀರ್ಗೆ ಅಗ್ನಿ ಪರೀಕ್ಷೆ ಅಂತ ಹೇಳ್ತೀನಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.